ವಿದ್ಯಾರ್ಥಿಗಳೇ ಎಜುಟೆಕ್ ಈಸಿ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಮಾತ್ರ ಮರಿಬೇಡಿ. ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ, ಯು ಜಿ ಸಿ ಟಿ ಯು ಜಿ ನೀಟ್ 2025 ಎರಡನೇ ಸುತ್ತಿನ ಪರಿಷ್ಕೃತ ವೇಳಾಪಟ್ಟಿ ಬಿಟ್ಟಿದ್ದಾರೆ. ಚೆಕ್ ಮಾಡ್ಕೊಂಡು ಬನ್ನಿ ವಿದ್ಯಾರ್ಥಿಗಳೇ. ನೀವು ಯಾವ ಥರ ಒಂದು KCS ಸೆಕೆಂಡ್ ರೌಂಡ್ ಆಪ್ಷನ್ ಕಂಪ್ಲೀಟ್ ಆಗಿದ ನಂತರ ಒಂದು ಫೀಸ್ ಪೇಮೆಂಟ್ ಆಗಿರ್ಬೋದು, ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳೋದಾಗಿರ್ಬೋದು. ಯಾವ ಥರ ಪ್ರಾಸೆಸ್ ಏನಿದೆ ಅನ್ನೋದನ್ನು ಬಿಟ್ಟಿದ್ದಾರೆ. ಯು ಜಿ ಸಿ ಟಿ ಸೆಕೆಂಡ್ ರೌಂಡ್ ರಿವೈಸ್ ಟೈಮ್ ಟೇಬಲ್ ಏನಿದೆಲ್ಲ, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ, ನ್ಯಾಚುರೋಪತಿ, BSc ನರ್ಸಿಂಗ್ ಆ್ಯಂಡ್ ಫಾರ್ಮ್ ಸೈನ್ಸ್, ವೆಟನರಿ, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಹಾಗೆ BPO ಅಲೈಡ್ ಹೆಲ್ತ್ ಸೈನ್ಸ್ಗೆ ಕೋರ್ಸು ಆ್ಯಂಡ್ ಶೆಡ್ಯೂಲ್ ಆಫ್ ಇನ್ಕ್ಲೂಡಿಂಗ್ ಆಯುಷ್ ಕೋರ್ಸಸ್ಗಳಿಗೆ ಸಂಬಂಧಿಸಿದಂತೆ ಈ ಒಂದು ನೋಟಿಫಿಕೇಶನ್ ಅಪ್ಲಿಕೇಬಲ್ ಆಗುತ್ತೆ. ಎರಡನೇ ಸುತ್ತಿನಲ್ಲಿ ಸೀಟ್ ಹಂಚಿಕೆಯಾಗಿ ಸೂಕ್ತ ಚಾಯ್ಸ್ಗಳನ್ನು ಆಯ್ಕೆ ಮಾಡುವ ಅಭ್ಯರ್ಥಿಗಳು ಶುಲ್ಕ ಪಾವತಿಸಲು, ಹಾಗೆಯೇ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳಲು, ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ಈ ಕೆಳಗಿನಂತೆ ದಿನಾಂಕವನ್ನು ವಿಸ್ತರಿಸಲಾಗಿದ್ದು, ಅಭ್ಯರ್ಥಿಗಳು ಸೂಕ್ತ ಕ್ರಮ ವಹಿಸುವಂತೆ ಕೋರಿದೆ. ಹೆಚ್ಚಿನ ಮಾಹಿತಿಯಾಗಿ ದಿನಾಂಕ 30 ಪ್ರಕಟಣೆ ಓದಿಕೊಳ್ಳಬಹುದು. ಅಂತಂದರೆ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆಲ್ಲ ಒಂದು ಡೇಟನ್ನೆಲ್ಲ ಬಿಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಪರ್ಟಿಕ್ಯುಲರ್ಸ್ ಏನಿದೆಲ್ಲ, ಹಾಗೆ ನೆಕ್ಸ್ಟ್ ಪೀರಿಯಡ್ ಏನಿದೆಲ್ಲ ಸೆಕ್ಷನ್ ಮಾಡಿದ್ದಾರೆ ಪೀರಿಯಡನ್ನು. ಪೇಮೆಂಟ್ ಆಫ್ ಫೀಸ್ ಓನ್ಲಿ ಚಾಯ್ಸ್ 1, ಚಾಯ್ಸ್ 2 ಕ್ಯಾಂಡಿಡೇಟ್ಸ್. ಸೆಕೆಂಡ್ ರೌಂಡಲ್ಲಿ ಸಿಗಿರುವಂಥ ಏನೋ ಒಂದು ಕಾಲೇಜ್ ಅಲಾಟ್ ಆಗಿದೆ, ಆ ವಿದ್ಯಾರ್ಥಿಗಳು ಚಾಯ್ಸ್ 1 ಮತ್ತು ಚಾಯ್ಸ್ 2 ಅನ್ನು ತೆಗೆದುಕೊಂಡಿರುವಂಥ ವಿದ್ಯಾರ್ಥಿಗಳು ಮಾತ್ರ ಫೀಸ್ ಪೇಮೆಂಟನ್ನು ಮಾಡಬೇಕಾಗತ್ತೆ. ಒಂದು ಆನ್ಲೈನ್ ಮುಖಾಂತರ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI, ನೆಟ್ ಬ್ಯಾಂಕಿಂಗ್, ಚಲನ್, ಯಾವ್ದು ಬೇಕಾದರೂ ಪೇಮೆಂಟ್ ಮಾಡ್ಕೋಬೋದು ವಿದ್ಯಾರ್ಥಿಗಳು. ಅದು ಯಾವಾಗ ಅಪ್ ಟು ಅಂತಂದರೆ 3ನೇ ತಾರೀಕು 9/2025 ಲಾಸ್ಟ್ ಡೇಟ್ ಇರುತ್ತೆ. ಪೇಮೆಂಟ್ ಆಫ್ ಕಾಯಿನ್ ಡಿಪಾಸಿಟ್ ಆಫ್ 10,000, ಓಕೆನಾ, ಬೈ ಚಾಯ್ಸ್ 3 ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್. ಯಾರು ಒಂದು ಚಾಯ್ಸ್ 3 ಸೆಲೆಕ್ಷನ್ ಮಾಡಿರ್ತೀರಲ್ಲ ವಿದ್ಯಾರ್ಥಿಗಳು, ಅವರು 10,000 ಡೆಪಾಸಿಟ್, ಕಾಯಿನ್ ಡೆಪಾಸಿಟ್ ಆಗಿ ಕಟ್ಟಬೇಕಾಗತ್ತೆ. ಅಪ್ ಟು ಲಾಸ್ಟ್ ಡೇಟ್ ಏನಿದೆಯಲ್ಲ 3/9/2025 ಇರುತ್ತೆ. ಆಮೇಲೆ ಡೌನ್ಲೋಡಿಂಗ್ ಆಫ್ ಕನ್ಫರ್ಮ್ ಸ್ಲಿಪ್ ಓನ್ಲಿ ದ ಚಾಯ್ಸ್ ಕ್ಯಾಂಡಿಡೇಟ್ಸ್ ಕನ್ಫರ್ಮ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳೋದು. ಇದೇನಿದೆಲ್ಲ ಚಾಯ್ಸ್ 1 ಯಾರು ಕ್ಲಿಕ್ ಮಾಡಿರ್ತೀರಾ, ನನಗೆ ಕಾಲೇಜ್ ಅಲಾಟ್ಮೆಂಟ್ ಆಗಿದೆಯಲ್ಲ, ಅದು ಇಂಟ್ರೆಸ್ಟ್ ಇದೆ ಅನ್ನುವಂಥ ವಿದ್ಯಾರ್ಥಿಗಳು ಏನಿದೆಯಲ್ಲ 4ನೇ ತಾರೀಕು ಅಪ್ ಟು ಸಾಯಂಕಾಲ 5:30 ರಿಂದ 4ನೇ ತಾರೀಕು ಆಫ್ಟರ್ ಕನ್ಫರ್ಮ್ ಸ್ಲಿಪ್ ಪೇಮೆಂಟ್. ಆಮೇಲೆ ಲಾಸ್ಟ್ ಡೇಟ್ ಆಫ್ ರಿಪೋರ್ಟಿಂಗ್ ಕಾಲೇಜಲ್ಲಿ ರಿಪೋರ್ಟ್ ಮಾಡೋದು ಕೂಡ ಅದೇ ದಿನ ಕಂಪ್ಲೀಟ್ ಆಗಬೇಕಾಗತ್ತೆ. 4ನೇ ದಿನ ಸಂಜೆ 6:30 ಒಳಗೆ ನೀವೊಂದು ಚಾಯ್ಸ್ ಸೆಂಟ್ರ್ ಕಂಪ್ಲೀಟ್ ಮಾಡಿಕೊಂಡು, ಹಾಗೆಯೇ ಫೀಸ್ ಪೇಮೆಂಟ್ ಮಾಡಿಕೊಂಡು, ಕನ್ಫರ್ಮ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು 4ನೇ ತಾರೀಕು ಸಾಯಂಕಾಲ 6 ಗಂಟೆ ಒಳಗಡೆ ಕಾಲೇಜಲ್ಲೇ ರಿಪೋರ್ಟ್ ಮಾಡಬೇಕಾಗತ್ತೆ. 1 ಸೆಟ್ ಒರಿಜಿನಲ್ ಡಾಕ್ಯುಮೆಂಟ್ಸು, 2 ಸೆಟ್ ಜಿರಾಕ್ಸನ್ನು ಕಾಪೀಸನ್ನು ತೆಗೆದುಕೊಂಡೋಗಿ ವಿತ್ ಮೊಬೈಲ್ ಸೆಟನ್ನು ತೆಗೆದುಕೊಂಡೋಗಿ ಎಲ್ಲನೂ ಸಬ್ಮಿಟ್ ಮಾಡಬೇಕಾಗತ್ತೆ. ಎಲ್ಲನೂ ಒಂದೇ ದಿನ ಕೂಡ ಮಾಡ್ಬೋದು, ಬಟ್ ಟೈಮ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕಂಪ್ಲೀಟ್ ಮಾಡಿ 3ನೇ ತಾರೀಕು ಒಳಗೆ ಫೀಸ್ ಪೇಮೆಂಟ್, ಕಾಯಿನ್ ಡಿಪಾಸಿಟ್ ಎಲ್ಲ ಮುಗಿಸ್ಕೊಳ್ಳಿ. ಚಾಯ್ಸ್ 1 ಕ್ಯಾಂಡಿಡೇಟ್ಸ್ ಏನಿದ್ರೆ ಕಾಲೇಜ್ ಸೇರುವಂಥ ವಿದ್ಯಾರ್ಥಿಗಳು, ನೀವು 6 ಗಂಟೆ ಒಳಗಡೆ ನಿಮ್ಮ ಎಲ್ಲ ಸೆಟ್ ಜಿರಾಕ್ಸನ್ನು ಕಾಲೇಜಲ್ಲಿ ರಿಪೋರ್ಟ್ ಮಾಡಿ. ಇಲ್ಲಿ ಚಾಯ್ಸ್ ಬಗ್ಗೆ ಹೇಳ್ತಿದ್ದಾರೆ. ಚಾಯ್ಸ್ ಬಗ್ಗೆ ನಿಮಗೇನು ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದರೆ ವಿದ್ಯಾರ್ಥಿಗಳು ಏನಿದಾರಲ್ಲ, ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು. ವಿದ್ಯಾರ್ಥಿಗಳು ಇಲ್ಲಿ ಏನಿದೆಯಲ್ಲ, ವಿದ್ಯಾರ್ಥಿಗಳು ಇಲ್ಲಿ ನೀವು ಚಾಯ್ಸ್ ಬಗ್ಗೆ ನೀವು ಕ್ಲೀನಾಗಿ ಓದ್ಕೋಬೋದು. ಕ್ಲೀನಾಗಿ ಕೊಟ್ಟಿದ್ದಾರೆ ನೋಡಿ. ಯಾವ ಥರ ಕನ್ಫರ್ಮ್ ಸ್ಲಿಪ್ ಆಗೋದು, ಚಾಯ್ಸ್ 1 ಏನೇನು ಒಂದು ಎಫೆಕ್ಟ್ ಆಗುತ್ತೆ, ಹಾಗೆ ಚಾಯ್ಸ್ 2 ತೊಗೊಂಡವ್ರು ವಿದ್ಯಾರ್ಥಿಗಳು ಏನು ಮಾಡ್ಬೇಕು ಅನ್ನೋದನ್ನು ಬಿಟ್ಟಿದ್ದಾರೆ. ಹಾಗೆಯೇ ಚಾಯ್ಸ್ 3 ವಿದ್ಯಾರ್ಥಿಗಳು, ಇದನ್ನು ಡೀಟೇಲಾಗಿ ಕೊಟ್ಟಿದ್ದಾರೆ ವಿದ್ಯಾರ್ಥಿ, ಒಂದ್ಸಲ ಓದ್ಕೊಳ್ಳಿ. ಚಾಯ್ಸ್ 4 ಕೂಡ ಏನು ಎಫೆಕ್ಟ್ ಆಗುತ್ತೆ ಅಂತ ಬಿಟ್ಟಿದ್ದಾರೆ. ಇದನ್ನು ಬಿಟ್ಕೊಂಡು ಅರ್ಥ ಮಾಡಿಕೊಂಡು ನಿಮ್ಮದು KCD ಪ್ರಾಸೆಸ್ನ ಕಂಪ್ಲೀಟ್ ಮಾಡಿ. ಥ್ಯಾಂಕ್ ಯು ವಿದ್ಯಾರ್ಥಿಗಳೇ.